ನಟ ದರ್ಶನ್ ಅವರ ಪರವಾದಂತ ವಕೀಲರಾಗಿರುವಂತ ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹೋಗಿ ಭೇಟಿ ಮಾಡಿದ್ರ, ಏನ್ ಹೇಳಿದ್ರು ಅಧಿಕಾರಿಗಳು? ನಿಮಗೆ ಏನ್ ಮಾಹಿತಿ? ಅಧಿಕಾರಿಗಳು ಮಾಹಿತಿ ನಾವು ಹೋಗಿ ಕೇಳಲಾಗಿ ಏನು ಯಾಕೆ ಕರ್ಕ ಬಂದ್ರಿ, ಆನ್ ವಾಟ್ ಬೇಸಿಸ್ ಯು ಆರ್ ಬ್ರಿಂಗ್ ಅಂತ ಕೇಳಿದಾಗ ಅವ್ರು ದೇ ಟೋಲ್ಡ್ ಆನ್ ದ ಬೇಸಿಸ್ ಆಫ್ ದ ಏನಿದೆ ಮಾಡೋ 302 ಚಾರ್ಜಸ್ ಮೇಲೆ ಕರ್ಕ ಬಂದಿದ್ದೀವಿ ಅಂತ ಹೇಳಿದ್ರು. ಆ ಪ್ರೈಮಾ ಫೇಸಿ ಏನಿದೆ ಕಲೆಕ್ಟಿಂಗ್ ದ ಮೆಟೀರಿಯಲ್ಸ್ ಸ್ಟಿಲ್ ಏನು ಆನ್ ದ ಬೇಸಿಸ್ ಆಫ್ ದ ಪ್ರೈಮಾ ಫೇಸಿ ಇರೋದ್ರಿಂದ ದೇ ಇಂಪ್ಲಿಕೇಟೆಡ್ ಇನ್ ದಿಸ್ ಕೇಸ್. 302 ಕೇಸಲ್ಲಿ ಇಂಪ್ಲಿಕೇಟ್ ಮಾಡಿದ್ದಾರೆ. ಸರ್, ನಿಮಗೆ ಏನ್ ಮಾಹಿತಿ ಕೊಟ್ಟರು? ಏನಿಲ್ಲ, ಅದೇನು 302 ಅಫೆನ್ಸ್ ಆಗಿದೆ, ಸೊ ದೇ ಪ್ರೊಡ್ಯೂಸಿಂಗ್ ಬಿಫೋರ್ ದ ಕೋರ್ಟ್ ಅಂತ ಹೇಳಿದ್ದಾರೆ. ಆನ್ ದಟ್ ಬೇಸಿಸ್ ಫಾರ್ ದ ಅಫೆನ್ಸಸ್ ಅಂಡರ್ ಸೆಕ್ಷನ್ 302. ಈಗ ಅಧಿಕೃತವಾಗಿ ಅವರು PSR ಹರಿದು ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಗಳಾಗಿದೆ. ಇಬ್ರು ಮಾಡಿದ್ದಾರೆ. ಹೌದು, ಅವ್ರು ಮಾಡಿದ್ರೆ ಅಲಾಂಗ್ ವಿತ್ ಅನದರ್ 8 ಮೆಂಬರ್ಸ್ ಆರ್ ದೇರ್ ಐ ಥಿಂಕ್. ಈಗ ನೀವು ಯಾರ್ಯಾರಿಗೆ ವಕಾಲತ್ ಹಾಕಿ? ಇಲ್ಲ, ಜಸ್ಟ್ ದರ್ಶನ್, ಐ ಆಮ್ ಜಸ್ಟ್ ಪ್ಲೀಡಿಂಗ್ ಫಾರ್ ದ ದರ್ಶನ್. ಎಷ್ಟು ದಿನ ಪೊಲೀಸ್ ಕಸ್ಟಡಿ ಕೇಳ್ತೀವಿ? ಅದು ಗೊತ್ತಿಲ್ಲ, ಅಲ್ಲ ಕೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಹೌದು. ಇದಿಷ್ಟು ವಕೀಲ ಅನಿಲ್ ಅವರು ಹೇಳುವಂತ ಮಾತು. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್ TV9 ಬೆಂಗಳೂರು.